ಈಗ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೆಮ್ಗೆಪುರ ವಾರ್ಡ್ ನಂಬರ್ 198ರಲ್ಲಿದ್ದೇನೆ. ಇಲ್ಲಿನ ಜನ ಏನು ಆಕ್ರೋಶ ಹೊರಾಗ್ತಿದ್ರು ಅಂದರೆ ಕಾವೇರಿ ನೀರು ಬಂದಿಲ್ಲ, ಬಟ್ ಬಿಲ್ಲು ಬಂದಿದೆ. ಕೆಲವರು ಬಿಲ್ಲು ಕಟ್ಟಿದ್ದಾರೆ. 2022ರಿಂದ ಕಾವೇರಿ ಕನೆಕ್ಷನ್ ತೊಗೊಂಡಿದ್ದಾರೆ, ಬಟ್ ಕಾವೇರಿ ನೀರು ಒಂದು ಹನಿ ಬಂದಿಲ್ಲ. ಆದರೆ ತಿಂಗಳ ಬಿಲ್ಲು ಬರ್ತಿದೆ. ಹೀಗಾಗಿ ಒಂದು ಕಡೆ ಇಲ್ಲಿನ ನಿವಾಸಿಗಳು ಆಕ್ರೋಶ ಹೊರಾಗ್ತಿದ್ದಾರೆ. ನೋಡ್ತಿರ್ಬೋದು, ಬಿಲ್ಲು ಕಟ್ಟಿದ್ದಾರೆ. ಒಂದು ಕಡೆ ಆ್ಯಪ್ ಮುಖಾಂತರ ಬಿಲ್ಲು ಕಟ್ಟಿದ್ದಾರೆ, ಮತ್ತೊಂದು ಕಡೆ ಜಲಮಂಡಳಿಗೆ ಹೋಗಿ ಬಿಲ್ಲು ಕಟ್ಟಿದ್ದಾರೆ ಇಲ್ಲಿನ ನಿವಾಸಿಗಳು. ಯಾಕಂದರೆ 2022ರಲ್ಲಿ ಕನೆಕ್ಷನ್ ತೊಗೊಂಡಿದ್ದಾರೆ, ಬಟ್ ಬಿಲ್ಲು ಬರ್ತಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ, ನೀರಿಲ್ಲ ಆದರೂ ದುಡ್ಡು ತೆಗೆದುಕೊಳ್ತಿದ್ದಾರೆ. ಇದು ಹಗಲು ದರೋಡೆ ಅಂತೇಳಿ ಇಲ್ಲಿನ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ನಾನು ಸ್ಥಳೀಯರಿದ್ರೆ ಮಾತಾಡಿಸ್ತೀನಿ. ಮೇಡಮ್, ನೀವು ಎಷ್ಟು ಬಿಲ್ ಕಟ್ಟಿದ್ದೀರ ಅಂತ ಒಂದು ಸ್ವಲ್ಪ ತೋರಿಸ್ತೀರಾ? ನಾವು 411 ರೂಪಾಯಿ ಮೊನ್ನೆ ಕಟ್ಟಿದ್ದೀವಿ ಬಿಲ್ಲು. 2022ರಲ್ಲಿ ಕನೆಕ್ಷನ್ ತೊಗೊಂಡಿರೋದು. ನೀರೇ ಬರಲಿಲ್ಲ, ಒಂದು ಹನಿ ಕೂಡ ನೀರು ಬರ್ತಾ ಇರಲಿಲ್ಲ. ನಾವು ತುಂಬ ದಿನದಿಂದ ಟ್ಯಾಂಕರ್ ನೀರೇ ಹಾಕಿಸ್ಕೊಳ್ತಾ ಇದ್ದೀವಿ. ನಿಮಗೆ ಗೊತ್ತಿದ್ದಾಗೆ ಜನವರಿ ನಂತರ ಟ್ಯಾಂಕರ್ ನೀರಿನ ಮಾಫಿಯಾನೇ ಶುರುವಾಗ್ತದೆ. ಅವರಿಗೆ ಮನಸ್ಸಿಗೆ ಬಂದಂಥ ರೇಟ್ ಹಾಕ್ತಾ ಇರ್ತಾರೆ ಅವರು. ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಮೊನ್ನೆ ಇವರು BWSSB ಹೋಗಿ ಅವರ ಆಫೀಷಿಯಲ್ಸ್ನ ಕರ್ಕೊಂಬಂದು ಅವ್ರು ಬಂದರು ಕೂಡ ಇಲ್ಲಿಗೆ. ಬಹಳ ಸೊಗಸಾದ ಆಶ್ವಾಸನೆಗಳು ಬಂತು. ಯುಗಾದಿ ಆಗಿರೋ ಮಾರನೇ ದಿನ ನೀರು ಬರುತ್ತೆ ಅಂತ ಬಂತು. ಯುಗಾದಿ ಮಾರನೇ ದಿನ ಬಿಲ್ ಮಾತ್ರ ಬಂತೆ ಹೊರತು ಬಿಲ್ ಕಟ್ಟಿದ್ವಿ ಕೂಡ. ಕನೆಕ್ಷನ್ ಯಾವಾಗ ತೊಗೊಂಡ್ರಿ ಅಂತ? ಕನೆಕ್ಷನ್ ಯಾವಾಗ ತೊಗೊಂಡ್ರಿ? ಬಿಲ್ ತೋರಿಸಿ ಒಂದ್ಸತಿ. ನೋಡಿ, 411 ರೂಪಾಯಿ ಈಗ ಬಿಲ್ ಕಟ್ಟಿದ್ದಾರೆ. ಯಾಕಂದರೆ ನೀರು ಬಂದಿಲ್ಲ, ಆದರೂ ಬಿಲ್ ಕಟ್ಟಬೇಕು. ಎಂಥ ಪರಿಸ್ಥಿತಿ ನೋಡಿ, ಜಲಮಂಡಳಿಯವರು ಮಾಡುವ ಎಡವಟ್ಟಿಗೆ. ನೀರು ಕೊಡಿ ಸ್ವಾಮಿ ಅಂತ ಬೇಡಿಕೊಂಡಿದ್ದಾರೆ, ಬಿಲ್ ಕೊಟ್ಟಿದ್ದಾರೆ, ನೀರಿಲ್ಲ. ಮೇಡಮ್, ಈಗ ಜಲಮಂಡಳಿ ಅಧಿಕಾರಿಗಳು ಏನು ಹೇಳಿದರು, ಮತ್ತು ನೀವು ಕನೆಕ್ಷನ್ ಯಾವತ್ತು ತೆಗೆದುಕೊಂಡಿರಂತ? ನಾವು ಕನೆಕ್ಷನ್ ತಗೊಂಡಿರೋದು ಫೆಬ್ರವರಿ 7ನೇ ತಾರೀಕು 2022ನೇ ಇಸ್ವಿನಲ್ಲಿ. ಕನೆಕ್ಷನ್ ಹಾಕೊಳ್ಬೇಕಾದ್ರೆ ಬಹಳ ಒಳ್ಳೆ ಆಶ್ವಾಸನೆ, ನಮಗೂ ಸಂತೋಷ ಕೂಡ ಆಯಿತು. ಒಂದು ಸರ್ಕಾರದಿಂದ ಬಂದಿಲ್ವಾ ಇಲ್ಲಿವರೆಗೂ? ಇಲ್ಲ. ನಾವು 2006ನೇ ಇಸ್ವಿನಲ್ಲಿ ಇಲ್ಲಿ ಮನೆ ಕಟ್ಟಿದ್ದು. ಅವತ್ತಿನ ದಿನದಿಂದ ನಾವು ಬೋರ್ವೆಲ್ ಕೂಡ ತೆಗೆಸಿಲ್ಲ, ಯಾಕಂದ್ರೆ ಕೆಲವು ಕಾರಣಗಳಿಂದ. ತಿಂಗಳ ಮಂತ್ಲಿ ಬಿಲ್ ಬರ್ತಿದೆ, ಬರ್ತಾ ಇತ್ತು. ಹೌದು, ಈ ತಿಂಗಳದ್ದು ನಾವು ಕಟ್ಟಿದ್ದೀವಿ ಕೂಡ. ನೀರು ಬರ್ತಿಲ್ಲ ಮತ್ತು ನೀವು ಯಾಕೆ ಬಿಲ್ ಕಟ್ತಾರೆ? ಏನು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಏನಾದರೂ? ಇನ್ನೂ ಪ್ರಶ್ನೆ ಮಾಡಿಲ್ಲ. ಯಾರಿಗೆ ಬೇಕು ಸರ್? ಬೆಳಿಗ್ಗೆದು ನಾವು ಕೆಲಸಕ್ಕೆ ಹೋಗಬೇಕು, ಆಮೇಲೆ ಬಿಲ್ ಬಂದಿಲ್ಲ ಅಂತ ಡಬಲ್ ಬಿಲ್ ಕೊಡೋದು ನಮ್ಮ ಕೈಲಿ ಓಡಾಡೋಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಬಿಲ್ ಕಟ್ಟೋಣ, ಆಮೇಲೆ ವಿಚಾರಿಸ್ಕೋಣ ಅಂದ್ಕೊಂಡು ಒಂದು ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಬಿಲ್ ಕಟ್ಟಿದ್ದೀವಿ. ಅದಕ್ಕೋಸ್ಕರ ಆದರೂ ನಮಗೆ ಬಹಳ ಬೇಗ ನೀರು ಬಂದರೆ ಬಹಳ ಅನುಕೂಲ ಆಗುತ್ತೆ. ಇಲ್ಲಿ ಒಬ್ರು ಇದ್ದಾರೆ ಸರ್, ನೀವು ಈಗ ಬಿಲ್ ಬಂದಿದೆ, ಬಿಲ್ ಕಟ್ಟಿಲ್ವಾ? ಬಿಲ್ಲು ನಮಗೆ ಮೊನ್ನೆ ಹೋಗಿ ವಿಚಾರಿಸಿದ್ರಿ ಕಲೆಕ್ಷನ್ ಬಗ್ಗೆ. ಸೊ ಅವಾಗ ಅವ್ರು ಕೇಳಿದ್ದು, ಸರ್ 4 ತಿಂಗಳದ್ದು ಅರಿಯರ್ಸ್ ಬಾಕಿ ಇದೆ, ಸೊ ಇದೇ ಬಿಲ್ ಅದು. ಸೊ ನಮಗೆ 820 ರೂಪಾಯಿ ಬಿಲ್ ಬಂದಿದೆ ಇದು. ಸೊ ಅವರು ಅವಾಗ ಇವ್ರು ಕೊಟ್ಟಂಗೆ ಅದೇ ಥರ ಆಶ್ವಾಸನೆ ಕೊಟ್ಟರು. ಸರ್ ಒಂದು 10 ದಿನದಲ್ಲಿ ಬಂದ್ಬಿಡುತ್ತೆ, ಟೆಂಡರ್ ಓಪನ್ ಮಾಡಿದ್ದೀವಿ, ಹೊಸ ಟೆಂಡರ್ ಓಪನ್ ಮಾಡಿದ್ದೀವಿ, ಅದಕ್ಕೇನೋ ಇನ್ನೊಂದಿಷ್ಟು ಕಾಮಗಾರಿ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಕೊಡ್ತೀವಿ ಸರ್ ಹಂಗೆಲ್ಲ ಹೇಳ್ತಿದ್ದಾರೆ. ಬಟ್ ಇನ್ನೂ ಆಯ್ತು, ಅದು 10 ದಿನ ಆಯಿತು. ಅಲ್ಲ ಸರ್, ನೀರಿಲ್ಲದೆ ಬಿಲ್ ಹೆಂಗೆ ಕಟ್ತಾರಂತ ನೀವು ಸಹ? ಅದೇ ನಮಗೆ ಇದು ಹೇಳ್ತಾರೋ ಇದು ಮಿನಿಮಮ್ ಬಿಲ್ ಅಂತ ಹೇಳ್ತಿದ್ದಾರೆ. ಸೊ ನೀವು ಆಮೇಲೆ ಕಟ್ಟಿ ಸರ್ ಅಂತೆಲ್ಲ ಅಂತಿದ್ರು. ಬಟ್ ಆದ್ರೂ ಇದು ಕಟ್ಟಲೇಬೇಕು ಅಂತ ಅದಿದೆ. ನೀರು ಬಂದಿಲ್ಲ, ಬಿಲ್ ಕಟ್ತಿದ್ದಾರೆ ಹಾಗಾದ್ರೆ. ಹಾಂ ಎಸ್ ಸರ್, ಈ ಒಂದು ಭಾಗದ ಅಂದರೆ 198 ವಾರ್ಡ್ ನಂಬರ್ ಸುತ್ತಮುತ್ತ ನಿವಾಸಿಗಳು ಇಲ್ಲೆಲ್ಲ ಆಕ್ರೋಶ ಹೊರಾಗ್ತಿದ್ದಾರೆ. ನೀರು ಬರ್ತಿಲ್ಲ, ಕರೆಂಟ್ ಬಿಲ್ ಬರ್ತಿದೆ. ಜಲಮಂಡಳಿ ಅಧಿಕಾರಿಗಳು ಹಗಲು ದರೋಡೆ ಮಾಡ್ತಿದ್ದಾರೆ. ಒಂದು ಕಡೆ ಪರಿಶೀಲನೆ ಮಾಡ್ತಿದ್ದಾರೆ, ಇನ್ನು 10 ದಿನದಲ್ಲಿ ನೀರು ಬರ್ತಂತ ಅಂತ ಹೇಳ್ತಾರೆ, ಬಟ್ ನೀರಿಲ್ಲ. ಹೀಗಾಗಿ ಇಲ್ಲಿನ ನಿವಾಸಿಗಳು ಒಂದು ಕಡೆ ನೀರಿಲ್ಲದೆ ಪರದಾಡ ಸೃಷ್ಟಿ ಮಾಡಿದರೆ, ಮತ್ತೊಂದು ಕಡೆ ಬಿಲ್ ಬರ್ತಿದೆ ಎಂಬುದು ಕಡೆ ಒಂದು ಕಡೆ ಆಕ್ರೋಶ ಹೊರಾಗ್ತಿದೆ. ಕ್ಯಾಮ್ರಾ ಪರ್ಸನ್ ಕಾಂಗ್ರೆಸ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಫೀಸ್ಗೆ ಹೋಗಿದ್ದೀವಿ, ಕಂಪ್ಲೇಂಟ್ ಮಾಡಿದ್ದೀವಿ, ಮಾಡಿಸ್ತೀವಿ ಅಂತಾರೆ. 10 ವರ್ಷದಿಂದ ನಮ್ಗೆ 1 ರೂಪಾಯಿ ಕೆಲಸ ಆಗಿಲ್ಲ. 100 ಫೀಟ್ ರೋಡ್ ನೋಡಿ, ರೇಷ್ಮೆನಗರ ಫಸ್ಟ್ ಕ್ಲಾಸ್ ನೋಡಿ ಬರ್ತಾರೆ. ಯಾರೋ ಒಬ್ರು ಇಂಜಿನಿಯರು ಲೋಕಲ್ ಅಂತ ಬರ್ತಾರೆ, ಅವರು ಇಷ್ಟ್ರ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ. ಮಳೆ ಬಂದರೆ ಒಂದು ಲಾಸ್ಟ್ ಟೈಮ್ ಮನೆ ಕಂಪ್ಲೇಂಟು ಇದೆ ನಮ್ಮದು. ಕಂಪ್ಲೇಂಟು ಮಾಡಿದ್ವಿ, BBMP 198 ವಾರ್ಡ್ಗೂ ಕಂಪ್ಲೇಂಟ್ ಮಾಡಿದ್ದೀನಿ. ನಾವಿನ್ನ ಕೆಲವೊಂದು ನಾವು ಮೀಟ್ರುಗಳು ಹಾಕ್ಸಿಲ್ಲ ಬಿಡಿ, ಡೆಡ್ ಹ್ಯಾಂಡ್ಗಳು. ನಮ್ಮ ರೋಡ್ ಪೂರ್ತಿ ಯಾರು ನಾವು BJP ಅಂತ ಇದ್ದೀವಿ, ಇಲ್ಲಿ BJP ಅಂತ ಲೀಡ್ರುಗಳು ಅಂತಾನೆ ಏನೋ ಅನ್ನೋ ಗೊತ್ತಿಲ್ಲ. ನಮ್ಮ ಏರಿಯಾ ಏನು 1 ರೂಪಾಯಿ ಕೆಲಸ ಆಯಿಲ್ಲ, ನೀರು ಕೊಡ್ತಾ ಇಲ್ಲ. ಅದೇ ಸುಮ್ಮನೆ ನಮ್ಮಂಥ ಬಡವರಿಗೆ, ನಾವು ಸೆಂಟ್ರು ಅವ್ರಿಗೆ ನಮಗೆ ಬೀಳ್ತಾರೆ ಟ್ಯಾಕ್ಸು ಪ್ರತಿಯೊಂದನ್ನು. ಅವ್ರು ಹೇಳೋ ನಾವು ಕಟ್ಟಬೇಕು, ಹಾಲು ಕುಡಿಲೇಬೇಕು, ಮಕ್ಕಳು ಸಂಸಾರ ಮಾಡಲೇಬೇಕು. ಕೂಲಿ ಮಾಡೋರಿಗೆ ಅದೇ ಅಕ್ಕಿ ಫ್ರೀ ಅಂತ ಅರ್ಧ ಅಕ್ಕಿ ಆಚೆನೇ ಹಾಕ್ತಾರೆ. ನಾವಾಗ ಅಕ್ಕಿ ಕೊಡ್ತಾಯಿಲ್ಲ ಅವ್ರಿಗೆ. ಸುಮ್ಮನೆ ವೇಸ್ಟು ಅಂತ ಬಾಡಿಗೆ ಮಾತ್ರ ರೈಸ್ ಮಾಡ್ತಾರೆ. ನಮ್ಮ ಟ್ಯಾಕ್ಸ್ ನೋಡಿ, ನಾವು ಟ್ಯಾಕ್ಸ್ ಕಟ್ಟೋಕ್ಕಾಗ್ತಾ ಇಲ್ಲ. ಈಗ ಟ್ಯಾಕ್ಸೇ ಕಟ್ಟಬೇಕು. ಇವತ್ತಿನಿಂದ ಲಾಸ್ಟ್ ಡೇಟು ಅಂತಾರೆ, ನಾಳೆಯಿಂದ ಎಷ್ಟು 1:3 ಅಂತಾರೆ. ಎಲ್ಲಿಂದ ಕಟ್ಟಾನೆ ಹೇಳಿ ಟ್ಯಾಕ್ಸ್ನ? ಟ್ಯಾಕ್ಸ್ ಕಟ್ಟೋಕ್ಕಾಗಿದೆ, ನಾವು ಟ್ಯಾಕ್ಸ್ ಕಟ್ಟಿಲ್ಲ 2 ವರ್ಷದಿಂದ. ನಾವು ನೀರು ಇಲ್ಲಿ ನಾವು 2022 ಫೆಬ್ರವರಿಗೆ ಕನೆಕ್ಷನ್ ಕೊಟ್ಟರು. ಮೀಟ್ರಿಗೆ ಡಿಪಾಸಿಟ್ಟು ಇಲ್ಲಿ ಎಲ್ಲ ಕಡೆನೂ ನಾವು ಅಂದರೆ ಒಂದೊಂದು ಸೈಟ್ ಮೇಲೆ
ಮೂರು ಮನೆ ಇದ್ರೆ ಅಂದರೆ ಇದ್ರ ಮೇಲೆ 1 ಲಕ್ಷದಿಂದ 3 ಲಕ್ಷ ತನಕನೂ ಕೊಟ್ಟಿದ್ದೀವಿ. ಇವಾಗ ನಾವೇ ನಮ್ಮ ಬಿಲ್ಡಿಂಗಲ್ಲಿ ಆಲ್ಮೋಸ್ಟ್ 2.5 ಲಕ್ಷ ರೂಪಾಯಿ ಡಿಪಾಸಿಟ್ ತೊಗೊಂಡಿದ್ದಾರೆ ಫೆಬ್ರವರಿ 2022ರಲ್ಲಿ ಜಲಮಂಡಳಿ BWCS ಇವರು ಬರುತ್ತೆ ಅಂತ. ಅವಾಗ ಕನೆಕ್ಷನ್ ಇವಾಗ ಪೈಪ್ಲೈನ್ ಆಗಿ ಎಲ್ಲ ಕಡೆ ನೀರು ಬರ್ತಾ ಇದೆ. ಇಲ್ಲಿ 3 ರೋಡಿಗೆ ಮಾತ್ರ ನೀರು ಬರ್ತಾ ಇಲ್ಲ. ಅದನ್ನು ಈಗ ಮೋರ್ ದೆನ್ 6 ಮಂತ್ಸಿಂದ ಅದನ್ನು ಅಲರ್ಟ್ ಮಾಡ್ತಾನೆ. ಯಾಕೆಂದರೆ ಮೊದಲು ಇವಾಗ ಅಷ್ಟರೊಳಗಡೆ ಎಲ್ಲೂ ಬರ್ತಾ ಇರಲಿಲ್ಲ. ಮೇನ್ ಕಾವೇರಿ ನೀರು ಕನೆಕ್ಷನ್ ಆಗಿರಲಿಲ್ಲ. ಓಕೆ, ಇವಾಗ ಅಲ್ಲೆಲ್ಲ ಆಗಿದೆ. ಇವಾಗ ಮೇನ್ ಕನೆಕ್ಷನ್ ಏನೋ ಇದಾಗ್ಬಿಟ್ಟಿದೆ, ಇದಿಷ್ಟಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 1 ತಿಂಗಳಿಗೆ ಬರುತ್ತೆ, 3 ತಿಂಗಳಿಗೆ ಬರುತ್ತೆ, ಅಲ್ಲ 1 ತಿಂಗಳಿಗೆ ಬರುತ್ತೆ ಅಂತ ಹೇಳ್ತಾರೆ. ಇವನ್ನು AE ಅವರು ಮತ್ತು ಇವರೆಲ್ಲ ಬಂದ್ಬಿಟ್ಟು ನೋಡ್ಕೊಂಡು ಹೋಗಿದ್ದಾರೆ. ಸಮಸ್ಯೆ ಏನು ಅಂತ ಗೊತ್ತಿದೆ ಅಂತಲೂ ಹೇಳಿದ್ದಾರೆ. ತಡೀತಾ ಇಲ್ಲ, ಇನ್ನು 1 ವಾರದಲ್ಲಿ ಸರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಶ್ಯೂರೆನ್ಸು ಕೊಡ್ತಾನೆ ಇದ್ದಾರೆ. ಇವಾಗ ಅದೇ ಹೇಳ್ತಾ ಇರೋದು. ಅದಾಗದೆ ಇವಾಗ ಲಾಸ್ಟ್ 3 ತಿಂಗಳಿಂದ ಪರ್ ಮಂತು ಮಿನಿಮಮ್ಮು ಸಿವೇಜ್ ಚಾಯ್ಸ್ ಅದು ಅಂತ ಹೇಳ್ಬಿಟ್ಟು 1 ಹುಂಡು ನೀರು ಬಂದಿಲ್ಲ ಇನ್ನು ಕನೆಕ್ಷನ್ ಇಲ್ಲಿ ಎಲ್ಲೂ ತಡೀತಾ ಇಲ್ಲ. ಬಿಲ್ ಮಾತ್ರ ನಮ್ಮ ಹೆಸರಲ್ಲಿ ಅಂದರೆ ಬಿಲ್ ಬಂದಿದೆ. ಮೊನ್ನೆ ಆಫೀಸಿಗೆ ಹೋದಾಗ ಕೆಲವೊಬ್ಬರಿಗೆ ವಾಟ್ಸಪ್ಪಲ್ಲಿ ಬಂತು. ಯಾಕೆಂದರೆ ಇಲ್ಲಿ ಬಂದು ಬಿಲ್ಲನ್ನು ಮೀಟ್ರನ್ನು ನೋಡಿ ಯಾರೂ ಇದು ಮಾಡಿಲ್ಲ, ಅದು ಮಿನಿಮಮ್ ಬಿಲ್ ಅಂತ ಹಾಕಿದ್ದಾರೆ. ನಾವು ನೀರು ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಆಫೀಸಿಗೂ ಹೋಗಿ ಕೇಳೋಣ ಅಂತ ಹೇಳ್ಬಿಟ್ಟು ಆಫೀಸಿಗೆ ಹೋದರೆ ಅಲ್ಲಿ ಅವಾಗ ಗೊತ್ತಾಯಿತು ನಿಮಗೂ ಬಿಲ್ ಬಂದಿದೆ. ಪ್ರಿಂಟೌಟ್ ಕೊಟ್ಟಿದ್ದಾರೆ. ಆ ಪ್ರಿಂಟೌಟ್ ಅದೇ ಇಲ್ಲಿದೆ. ಅದೇ ಇವರು ಪಾಪ ಅಂದರೆ ಪ್ರಿಂಟೌಟ್ ಬಂದಿಲ್ಲ, ಎಲ್ಲ ಮೊಬೈಲ್ ನಂಬರಿಗೆ ಬಂದವ್ರಿಗೆ ಏನು ಮಾಡಿದ್ದಾರೆ, ನಾವು ನಮ್ಮಿಂದ ತಪ್ಪಾಗಬಾರ್ದು ಅಂತ ಬಿಲ್ಲು ಕಟ್ಟಿದ್ದಾರೆ. ಅದೇ ಹಗಲು ದರೋಡೆ ಅಲ್ಲದೆ ಇನ್ನೇನಂತ ಹೇಳಬೇಕು. ಇದು ಯಾವ ಶಬ್ದದಲ್ಲಿ ಬೇಕಾದ್ರೂ ಕರಿಬೋದು ಅಷ್ಟೇ. ನೀರು ಕೊಟ್ಟಿಲ್ಲ, ಡಿಪಾಸಿಟ್ ತಗೊಂಡು ಬಿಲ್ ಕೊಟ್ಟಿದ್ದಾರೆ. ಅಧಿಕಾರಿಗಳ ಅಶ್ಯೂರೆನ್ಸ್ ಅಷ್ಟೇ. ಇಲ್ಲ, ಏನೂ ಆಗಲ್ಲ. ಬಿಲ್ ಬಂದಿದೆ. ಬಿಲ್ ಅದೇ ಮಿನಿಮಮ್ ಅಂತ. ಅಧಿಕಾರಿಗಳು ಇನ್ನೊಂದು ವಾರದಲ್ಲಿ ಕೊಡ್ತೀನಿ, ನೆಕ್ಸ್ಟ್ ಇವಾಗ ಮೊನ್ನೆ ಇದ್ರೊಳಗೆ ಕೊಡ್ತೀನಿ, ಸಂಕ್ರಾಂತಿ ಕೊಡ್ತೀನಿ ಅಂದರು. ಆಮೇಲೆ ಇನ್ನೊಂದು ತಿಂಗಳಲ್ಲಿ ಬರುತ್ತೆ ಅಂದ್ರಿ. ಅಲ್ಲಿ ಮೊನ್ನೆ ಈಗ ಜಸ್ಟ್ 15 ಡೇಸ್ ಹಿಂದೆ ಆಫೀಸಿಗೆ ಕೇಳಿದಾಗ ಅಲ್ಲಿ ಕ್ಲಿಯರ್ ಆಗಿ ಅವ್ರು ಹೇಳ್ತಾರೆ, ಇಲ್ಲ ಕಾಂಟ್ರಾಕ್ಟ್ ಇದಾಗಿದೆ, ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಏನಂತ ಗೊತ್ತಿದೆ ಅಂತ ಹೇಳ್ತಾರೆ. ಇದೇ ಸ್ಪಾಟಲ್ಲಿ ಇಲ್ಲೇ ಬಂದ್ಬಿಟ್ಟು ಈ ರೋಡು ಇದನ್ನು ಮತ್ತು ನೀರಿನ ಕನೆಕ್ಷನ್ ಇವರೆಲ್ಲ AE ಅವರು ಬಂದ್ಬಿಟ್ಟು ನೋಡ್ಬಿಟ್ಟು ಇನ್ನು 1 ತಿಂಗಳಲ್ಲಿ ಎಲ್ಲ ಸರಿ ಮಾಡಿಕೊಡ್ತೀವಿ, ನೀರಂತೂ ಫಸ್ಟ್ ಕೊಡಿಸ್ತೀವಿ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಇವತ್ತಿನ ಏನು ಈ ಕಾವೇರಿ ನೀರಿನ ಒಂದು ಸಮಸ್ಯೆ ಬಗ್ಗೆ ನಮ್ಮ ಒಂದು ಬೀದಿಗೆ ನೀರು ಮಾತ್ರ ಒಂದು ನೀರಿನ ಭಾಗ್ಯ ಅಂತೂ ನಮಗಿಲ್ಲ. ಸರ್ಕಾರ ಏನೇನೋ ಭಾಗ್ಯಗಳನ್ನ ಕೊಡ್ತಾ ಇದೆಯಂತೆ. ನಾವು ಕಾಯ್ತಾ ಇದ್ದೀವಿ ನೀರು ಭಾಗ್ಯ ಯಾವತ್ತಾರು ಸಿಗ್ಬೋದಾ ಅಂತ. 2022ರಲ್ಲಿ ನಾವು ಕನೆಕ್ಷನ್ ತೊಗೊಂಡಿದ್ದೀವಿ. ನಮ್ಮ ಒಂದು ಮನೆಗೆ 30,000 ಖರ್ಚಾಗಿದೆ. ಹೀಗೆ ನಮ್ಮ ಎದುರುಗಡೆ ಮನೆಗಳಲ್ಲೆಲ್ಲ 3 ಲಕ್ಷ, ಹೀಗೆ ಎಷ್ಟು ಮನೆಗಳಿದೆಯೋ ಆ ಪ್ರಕಾರವಾಗಿ 2 ವರ್ಷ ಏನೂ ಇರಲೇ ಇಲ್ಲ. ಬಿಲ್ಲು ಇರಲಿಲ್ಲ, ನೀರು ಇರಲಿಲ್ಲ, ಏನೂ ಇರಲಿಲ್ಲ. ಈಗ ಒಂದು 6 ತಿಂಗಳಿಂದ ಒಂದೊಂದು ಮನೆಗೂ ಒಂದೊಂದು ಥರದ ಬಿಲ್ಲು ಬರ್ತಾ ಇದೆ. ಹೌದು, ಅದು ಹೇಗೆ, ಅದಕ್ಕೆ ಬೇಸಿಸ್ ಏನು ಆ ಬಿಲ್ಲಿಗೆ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನೀರಂತೂ ಇಲ್ಲ, ಕೊಡೋವಷ್ಟು ನಾವು ದುಡ್ಡು ನಾವು ಕೊಟ್ಬಿಟ್ಟಿದ್ದೀವಿ. ನಾವು ಅವ್ರನ್ನ ಆಫೀಸ್ಗೆ ಹೋಗಿ ನಾವು ಕೇಳಿದ್ದಕ್ಕೆ ಮೀಟರ್ ರನ್ನಿಂಗ್ ಆಗ್ತಾ ಇದೆಯಂತೆ. ನನಗೆ ಗೊತ್ತಿಲ್ಲ ಸರ್, ಏನಾದ್ರು ಗಾಳಿಯಿಂದ ಏನಾದರೂ ಆಗ್ತಾ ಇದೆಯೋ ಯಾರಿಗೆ ಗೊತ್ತು. ಆಗ್ತಿರ್ಬೋದು, ಪ್ರೆಷರ್ಗೆ ಏನಾದ್ರು ಆಗ್ತಿರ್ಬೋದು ಅಂತ ನಂಗೆ ಅನ್ಸುತ್ತೆ. ಈ ತಿಂಗಳು 411 ಬಂದಿದೆ. ನಾವು ಕಟ್ಟಿದ್ದೀವಿ ಕೂಡ ಅದನ್ನ, ಲಾಸ್ಟ್ ಡೇಟ್ಗಿಂತ ಮುಂಚೆ ಕಟ್ಟಿದ್ದೀವಿ. ಯಾಕಂದ್ರೆ ಆಮೇಲೆ ನೀರಿನ ಕನೆಕ್ಷನ್ ತೆಗೆದುಬಿಟ್ರೆ ಕಷ್ಟ ಅಂತ ಬರ್ತಾ ಇದೆ. ಹೌದು, ಹಾಗೆ ಗಮನಕ್ಕೆ ತಂದಿದ್ದೀವಿ. ನಮ್ಮ ಈ ನರಕರವರೆಲ್ಲರೂ ಸೇರಿ ನಾವು ಆಫೀಸ್ಗಳಿಗೆ ಹೋದ್ವಿ. ಒಳ್ಳೆ ರೆಸ್ಪಾನ್ಸ್ ಇದೆ ಅಲ್ಲಿ. ನಮ್ಮನ್ನು ಭಾಳ ಗೌರವಯುತವಾಗಿ ನೋಡಿದ್ರು, ಬಂದರು, ನೋಡಿದ್ರು, ಎಲ್ಲ ಸರಿ ಹೋಗುತ್ತೆ ಸರ್ ಅಂತ ಕೂಡ ಹೇಳಿದರು. ಆದರೆ ಏನು ಪ್ರಯೋಜನ, ಇಂಥ ಒಂದು ಕಾಂಕ್ರೀಟ್ ನಮಗೆ ಬೇಕಲ್ಲ, ಅಲ್ಲಿ ಎವಿಡೆನ್ಸ್ ಬೇಕು. ನೀರು ಬಂದರೆ ನಾನು ನಂಬ್ತೀನಿ ಅವ್ರನ್ನ ರೆಸ್ಪಾನ್ಸ್ನ. ಸುಮ್ಮನೆ ಬಾಯಿ ಮಾತಿಗೆ ಹೇಳಿದ್ರೆ ಏನು ಪ್ರಯೋಜನ ಆಯ್ತು ಇದು. ಹೌದು, ಕೇಳಬೇಕು ಸರ್. ಅದೇ ನಾವು ನಮ್ಮ ಕೆಲಸಗಳಲ್ಲಿ ಬ್ಯುಸಿ ಇದ್ದೀವಿ, ಹೋಗ್ತೀವಿ. ಈಗ ನಾವು ಸೀರಿಯಸ್ ಆಕ್ಷನ್ ತಗೊಳ್ತೀವಿ. ಒಂದು 2,800 ಆಗಿರ್ಬೋದು ಇಷ್ಟರವರೆಗೂ. ಹೌದು, ನಾವು ಪ್ರತಿ ತಿಂಗಳು ಓಕೆ ಮುಂದಿನ ತಿಂಗಳು ಬರ್ಬೋದೇನೋ, ಈ ತಿಂಗಳು ಕಟ್ಟೋಣ, ಈ ಥರ ಒಂದು ಆಶಾಭಾವನೆಯಲ್ಲಿ ಕಟ್ತಾ ಇದ್ದೀವಿ. ಇದಕ್ಕಿಂತ ಒಳ್ಳೆಯ ನಾಗರಿಕರಾಗೋದು ಹೇಗೆ ಅಂತ ನನಗೆ ಗೊತ್ತಿಲ್ಲ.